ಶಾಸಕ ಸಂಗಮೇಶ್ ಮಗನ ಮೇಲೆ ದರ್ಪದ ಆರೋಪ ಕೇಳಿ ಬಂದಿದೆ. ಭದ್ರಾವತಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ನಲ್ಲಿ ಶಾಸಕರ ಮಗ ಬಸವೇಶ್ ಹೆಸರಿಲ್ಲ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಇವರ ಹೆಸರೇ ಕೇಳಿ ಬರ್ತಾ ಇದೆ. ಆದರೂ ಕೂಡ ಎಫ್ಐಆರ್ ಅಲ್ಲಿ ಶಾಸಕರ ಮಗ ಬಸವೇಶ್ ಅವರ ಹೆಸರಿಲ್ಲ. ಶಾಸಕರ ಮಗನ ಮೇಲೆ ದೂರು ಕೊಟ್ಟಿಲ್ಲ ಗಣಿ ಅಧಿಕಾರಿ ಆಗಿರುವಂತಹ ಜ್ಯೋತಿ ಅವರು. ಎಫ್ಐಆರ್ ಅಲ್ಲೂ ಶಾಸಕರ ಮಗ ಬಸವೇಶ್ ಅವರ ಹೆಸರು ಉಲ್ಲೇಖ ಆಗಿಲ್ಲ. 7-8 ಕಾರ್ಮಿಕರ ಮೇಲಷ್ಟೇ ಎಫ್ಐಆರ್ ಇಲ್ಲಿ ದಾಖಲಾಗಿದೆ. ಸೀಗೆಬಾಗಿಯಲ್ಲಿ ಮರಳು ದಂಧೆ ಮಾಡ್ತಾ ಇದ್ರು ಈ ಕಾರ್ಮಿಕರು. ಫೋನ್ನಲ್ಲಿ ಮಾತಾಡಿದ್ದು ನನಗೆ ಯಾರು ಅನ್ನೋದು ಗೊತ್ತಿಲ್ಲ. ಕಾರ್ಮಿಕರು ಫೋನ್ ಮಾಡಿ ಕೊಟ್ಟಾಗ ನಾನು ಮಾತಾಡಿದೆ. ಮೊಬೈಲ್ ಅಲ್ಲಿ ಲೌಡ್ ಸ್ಪೀಕರ್ ಇಟ್ಟಿದ್ರು. ಯಾರು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಧಿಕಾರಿ ಜ್ಯೋತಿ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅವರು ಏನು ದೂರನ್ನ ಕೊಡ್ತಾರೆ ಅಥವಾ ಏನು ಸ್ಟೇಟ್ಮೆಂಟ್ ಅನ್ನು ಬರ್ಕೊಳ್ತಾರೆ, ಅವರು ಆ ಸಂದರ್ಭದಲ್ಲಿ ಏನು ದೂರನ್ನ ದಾಖಲಿಸ್ತಾರಲ್ಲ ಅದರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಇದೀಗ ಅವರೇ ಈ ಬಸವೇಶ್ ಅವರ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನೂರಾರು ಪ್ರಶ್ನೆಗಳಿದೆ. ಇಲ್ಲಿ ಒತ್ತಡವನ್ನ ಹಾಕಲಾಯ್ತಾ? ಪ್ರಭಾವವನ್ನ ಬಳಸಿಕೊಂಡ್ರ ಇಲ್ಲಿ ಶಾಸಕರು? ತನ್ನ ಮಗನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಮಕ್ಕಳು ಅಂತ ಹೇಳಿದ್ರೆ ರಕ್ಷಣೆಯ ಕೆಲಸ ಆಗೇ ಆಗತ್ತೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಈಗ ಎಲ್ಲರೂ ಸಚಿವರಾದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ಲ, ತಪ್ಪಿತಸ್ಥರು ಯಾರಿದ್ರೆ ನಾವು ಕ್ರಮ ಕೈಗೊಳ್ತೇವೆ, ಮುಲಾಜಿಲ್ಲದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಹಾಗಾದ್ರೆ ಈ ವಿಚಾರದಲ್ಲಿ ಮುಲಾಜಿಲ್ಲದೆ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತಾ? ಪ್ರಭಾವಿ ಸಚಿವರ ಸಂಬಂಧಿ ಅನ್ನುವಂತಹ ಭಯ ಇಲ್ಲಿ ಇದೆಯಾ? ಜ್ಯೋತಿ ಅವರಿಗೂ ಕೂಡ ಅವರು ಹೇಳ್ತಾ ಇರುವಂತಹ ದೂರಿನಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಾಸಕ ಸಂಗಮೇಶ್ ಮಗನ ಮೇಲೆ ದರ್ಪದ ಆರೋಪ ಕೇಳಿ ಬಂದಿದೆ. ಭದ್ರಾವತಿ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ನಲ್ಲಿ ಶಾಸಕರ ಮಗ ಬಸವೇಶ್ ಹೆಸರಿಲ್ಲ. ಈಗಾಗಲೇ ನಿನ್ನೆಯಿಂದಲೂ ಕೂಡ ಇವರ ಹೆಸರೇ ಕೇಳಿ ಬರ್ತಾ ಇದೆ. ಆದರೂ ಕೂಡ ಎಫ್ಐಆರ್ ಅಲ್ಲಿ ಶಾಸಕರ ಮಗ ಬಸವೇಶ್ ಅವರ ಹೆಸರಿಲ್ಲ. ಶಾಸಕರ ಮಗನ ಮೇಲೆ ದೂರು ಕೊಟ್ಟಿಲ್ಲ ಗಣಿ ಅಧಿಕಾರಿ ಆಗಿರುವಂತಹ ಜ್ಯೋತಿ ಅವರು. ಎಫ್ಐಆರ್ ಅಲ್ಲೂ ಶಾಸಕರ ಮಗ ಬಸವೇಶ್ ಅವರ ಹೆಸರು ಉಲ್ಲೇಖ ಆಗಿಲ್ಲ. 7-8 ಕಾರ್ಮಿಕರ ಮೇಲಷ್ಟೇ ಎಫ್ಐಆರ್ ಇಲ್ಲಿ ದಾಖಲಾಗಿದೆ. ಸೀಗೆಬಾಗಿಯಲ್ಲಿ ಮರಳು ದಂಧೆ ಮಾಡ್ತಾ ಇದ್ರು ಈ ಕಾರ್ಮಿಕರು. ಫೋನ್ನಲ್ಲಿ ಮಾತಾಡಿದ್ದು ನನಗೆ ಯಾರು ಅನ್ನೋದು ಗೊತ್ತಿಲ್ಲ. ಕಾರ್ಮಿಕರು ಫೋನ್ ಮಾಡಿ ಕೊಟ್ಟಾಗ ನಾನು ಮಾತಾಡಿದೆ. ಮೊಬೈಲ್ ಅಲ್ಲಿ ಲೌಡ್ ಸ್ಪೀಕರ್ ಇಟ್ಟಿದ್ರು. ಯಾರು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಧಿಕಾರಿ ಜ್ಯೋತಿ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅವರು ಏನು ದೂರನ್ನ ಕೊಡ್ತಾರೆ ಅಥವಾ ಏನು ಸ್ಟೇಟ್ಮೆಂಟ್ ಅನ್ನು ಬರ್ಕೊಳ್ತಾರೆ, ಅವರು ಆ ಸಂದರ್ಭದಲ್ಲಿ ಏನು ದೂರನ್ನ ದಾಖಲಿಸ್ತಾರಲ್ಲ ಅದರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ. ಇದೀಗ ಅವರೇ ಈ ಬಸವೇಶ್ ಅವರ ಹೆಸರನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನೂರಾರು ಪ್ರಶ್ನೆಗಳಿದೆ. ಇಲ್ಲಿ ಒತ್ತಡವನ್ನ ಹಾಕಲಾಯ್ತಾ? ಪ್ರಭಾವವನ್ನ ಬಳಸಿಕೊಂಡ್ರ ಇಲ್ಲಿ ಶಾಸಕರು? ತನ್ನ ಮಗನನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಮಕ್ಕಳು ಅಂತ ಹೇಳಿದ್ರೆ ರಕ್ಷಣೆಯ ಕೆಲಸ ಆಗೇ ಆಗತ್ತೆ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ಈಗ ಎಲ್ಲರೂ ಸಚಿವರಾದಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರಲ್ಲ, ತಪ್ಪಿತಸ್ಥರು ಯಾರಿದ್ರೆ ನಾವು ಕ್ರಮ ಕೈಗೊಳ್ತೇವೆ, ಮುಲಾಜಿಲ್ಲದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ. ಹಾಗಾದ್ರೆ ಈ ವಿಚಾರದಲ್ಲಿ ಮುಲಾಜಿಲ್ಲದೆ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತಾ? ಪ್ರಭಾವಿ ಸಚಿವರ ಸಂಬಂಧಿ ಅನ್ನುವಂತಹ ಭಯ ಇಲ್ಲಿ ಇದೆಯಾ? ಜ್ಯೋತಿ ಅವರಿಗೂ ಕೂಡ ಅವರು ಹೇಳ್ತಾ ಇರುವಂತಹ ದೂರಿನಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ.